ಮುಖ್ಯ ಪ್ರಾಣದೇವ, ಏನಪ್ಪ ನಿನ್ನ ಲೀಲೆ? ನಮ್ಮ ಮನೆಗೆ ಬಂದು ಯಾಕೆ ರೀತಿ ಚೇಷ್ಟೆ ಮಾಡ್ತಾ ಇದೀಯಾ? ನಿಮ್ಮ ತಂದೆ ನನ್ನ ಗುಡಿಯಲ್ಲಿ ಪೂಜೆ ಮಾಡುತ್ತಾ ನಿತ್ಯ ರಾಮನಾಮ ಹಾಡುತ್ತಿದ್ದರು. ನಾನು ಆನಂದದಿಂದ ಮೈಮರೆತು ಕೇಳುತ್ತಿದ್ದೆ. ನಿಮ್ಮ ತಂದೆಯ ನಂತರ ರಾಮನಾಮ ಹಾಡುವವರು ಯಾರೂ ಇಲ್ಲ ವೆಂಕಟನಾಥ. ಅರ್ಚಕರು ಬಂದು ಮಂತ್ರ ಹೇಳಿ ಪೂಜೆಯನ್ನೇನೋ ಮಾಡಿ ಹೋಗುತ್ತಾರೆ. ಆದರೆ ನನಗೆ ನನ್ನನ್ನು ಹೊಗಳುವ ಮಂತ್ರ ಪೂಜೆಗಳಿಗಿಂತ ನನ್ನ ಪ್ರಭು ಶ್ರೀರಾಮನನ್ನು ಭಜಿಸುವವರು ಬೇಕು. ರಾಮನಾಮ ಕೇಳಿದಾಗ ನನಗೆ ಪರಮಾನಂದವಾಗುತ್ತದೆ. ನಾನು ಮೈಮರೆತು ಕುಣಿಯುತ್ತೇನೆ. ನನ್ನ ಪ್ರಭುವಿನ ನಾಮಸ್ಮರಣೆ ಮಾಡುವವರಿಗೆ ನಾನು ಒಲಿಯುತ್ತೇನೆ. ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ. ಆಹಾ, ಪ್ರಭುವಿನ ಮೇಲೆ ಅದೇನು ನಿಷ್ಠೆ, ಅದೆಂಥ ಭಕ್ತಿ! ಭಕ್ತನೆಂದರೆ ನಿನ್ನ ಹಾಗೇ ಇರಬೇಕು ಪ್ರಾಣದೇವ. ನಾನೀಗ ಏನು ಮಾಡಬೇಕು? ಅಪ್ಪಣೆ ಕೊಡು ತಂದೆ. ನೀವು ಪದ್ಧತಿಯನ್ನು ನಿಲ್ಲಿಸಿದಿರಿ. ಅದಕ್ಕೆ ನಾನು ನಿಮಗೆ ತೊಂದರೆ ಕೊಡಲು ಪ್ರಾರಂಭಿಸಿದೆ. ನಿನಗೆ ತಿಳಿಯದ್ದು ಏನಿದೆ ತಂದೆ? ನಾನು ಕುಟುಂಬದಿಂದ ಬೇರ್ಪಡಬೇಕು ಅನ್ನೋದು ಗುರುಗಳ ಆಜ್ಞೆ ಆಗಿದೆ. ಇಲ್ಲಿರುವಷ್ಟು ದಿನ ಅಣ್ಣ ತಪ್ಪಿದ್ರೆ ನಾನು ಬಂದು ನಿನಗೆ ರಾಮನಲ್ಲಿ ಸೇವೆ ಮಾಡ್ತೇವೆ. ನಾನು ಹೋದ ನಂತರ ನಿನ್ನ ಗುಡಿಗೆ ಪ್ರತಿನಿತ್ಯ ಬರೋದಕ್ಕೆ ಸಾಧ್ಯವಾಗದಿದ್ರೂ ನಾನಿರುವಲ್ಲೇ ರಾಮನಾಮ ಜಪ ಮಾಡಿ ನಿನ್ನನ್ನು ಸಂತೃಪ್ತಗೊಳಿಸ್ತೀನಿ. ಅಣ್ಣ ಮಾತ್ರ ತಪ್ಪದೇ ನಿನ್ನ ಗುಡಿಗೆ ಬಂದು ಸೇವೆ ಮಾಡ್ತಾನೆ. ನಿನ್ನ ಚೇಷ್ಟೆ ನಿಲ್ಲಿಸಿ ಅನುಗ್ರಹಿಸು ತಂದೆ. ಇಷ್ಟಾರ್ಥ ಸಿದ್ಧಿರಸ್ತು. ಗುರುಗಳೇ, ನೈವೇದ್ಯ. ಗುರುಗಳು ದಯಮಾಡಿ ಕ್ಷಮಿಸಬೇಕು. ಇವತ್ತು ನೈವೇದ್ಯದಲ್ಲಿ ಅಪಚಾರ ಆಗಿದೆ. ಶ್ರೀಹರಿ, ನೈವೇದ್ಯ ಆಗಲಿ. ಆದರೆ ಇದು ನಿತ್ಯದಂತೆ ಇಲ್ವಲ್ಲ ಗುರುಗಳೇ? ಮೊದಲು ನೈವೇದ್ಯ ಆಗಲಿ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ ಶ್ರೀ ಲಕ್ಷ್ಮೀನಾರಾಯಣ ಪ್ರಸೀದ ವರದೋ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು.
ಚಿಕ್ಕ ಹುಡುಗ. ಇದ್ಯಾವುದೋ ಬಲಿಷ್ಠವಾದ ಮಾಟ ಮಂತ್ರನೇ ಇರಬೇಕು. ಹಾ, ಮನೆಗೆ ಮಂತ್ರವಾದಿ ಬಂದ್ರೇನೆ ಇದಕ್ಕೊಂದು ಪರಿಹಾರ ಸಿಗೋದು. ಏನು ಮಾಟ ಮಂತ್ರದವ್ರ? ನಮ್ಮ ಮನೆಗೆ ಮಾಟ ಮಂತ್ರದವ್ರಿಗೆಲ್ಲ ಪ್ರವೇಶ ಇಲ್ಲ ರಾಧಮ್ಮ. ನಮ್ಮ ಮನೇಲಿ ವಿಷ್ಣು ಸ್ವರೂಪವಾದ ಸಾಲಿಗ್ರಾಮ ಇದೆ. ಹಾಗಾಗಿ ಮಾಟ ಮಂತ್ರ ಭೂತ ಪ್ರೇತ ಇದ್ಯಾವುದು ಹತ್ರನೂ ಸುಳಿಯೋದಿಲ್ಲ. ಏನೋ ಆಕಸ್ಮಿಕವಾಗಿ ಘಟನೆ ನಡೆದಿದೆ. ಇರಲಿ, ವೆಂಕಟನಾಥ ಸರಿ ಹೋಗುತ್ತೆ ಅಂತ ಹೇಳಿದ್ದನಲ್ಲ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ನನಗಾಗಿರೋ ನೋವು ನಿಮ್ಗಾಗಿದ್ದಿದ್ರೆ ನೀವು ಈ ಮಾತಾಡ್ತಿರ್ಲಿಲ್ಲ. ಗತಿಗೆಟ್ಟು ಅನ್ನಕ್ಕೆ ಬಂದಿದ್ದೀನಿ ಅನ್ನೋ ಮಾತ್ರಕ್ಕೆ ನನ್ನ ಜೀವಕ್ಕೆ ಬೆಲೆನೇ ಇಲ್ವೇ? ಯಾಕೆ ರಾಧಕ್ಕ ಏನೇನೋ ಮಾತಾಡ್ತೀಯಾ? ನಿನ್ನ ಈ ಮನೆಯಲ್ಲಿ ಎಂದಾದ್ರೂ ಕೆಲಸದೋಳ ಥರ ನೋಡಿದೀವಾ? ಆ ಸಲಿಗೆಯಿಂದನೇ ನಾನು ಹೇಳ್ತಿದ್ದೀನಿ ಗೋಪಕ್ಕ, ಇದು ನನ್ನ ಮನೆ. ಈ ಮನೆಗೆ ಯಾವ ಕೇಡು ಬರಬಾರ್ದು ಅನ್ನೋದೇ ನನ್ನ ಆಸೆ. ಮಂತ್ರವಾದಿ ಬೇಡ ಅಂದ್ರೆ ಕೊನೆ ಪಕ್ಷ ಕಣ್ಮುಚ್ಚಿ ನೆಲದ ಮೇಲೆ ಇದ್ಲಿಂದ ಒಂದು ವೃತ್ತ ಹೇಳಿದ್ರೆ ಸಾಕು. ಯಾವುದೇ ದುಷ್ಟಶಕ್ತಿಗಳಿದ್ರೂ ಆ ವೃತ್ತ ತುದಿಗಳು ಒಂದಾಗುತ್ತೆ. ಬೇಕಾದ್ರೆ ಆಮೇಲೆ ತೀರ್ಮಾನ ಮಾಡ್ಬೋದು. ಛೇ, ಇಂಥ ಅನಿಷ್ಟ ಪ್ರಯೋಗಗಳನ್ನೆಲ್ಲ ನಮ್ಮನೇಲಿ ಮಾಡಬೇಡ. ಇದ್ದಲ್ದಿನ ಬರೆಯೋದು ಅಶುಭ. ಇದನ್ನೆಲ್ಲ ಯಾರು ಹೇಳ್ಕೊಟ್ರು ನಿನಗೆ? ಮತ್ತೆ ಈ ಥರ ಏನಾದರೂ ಆದರೆ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸದ್ಯಕ್ಕೆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇವ್ರನ್ನೆಲ್ಲ ನಂಬ್ಕೊಂಡಿದ್ರೆ ನಂಗೆ ಬಾಸುಂಡೆಗಳು ಬೀಳ್ತಾನೆ ಇರುತ್ತೆ. ಇವ್ರು ಬೇಡ ಅಂದ್ರೆ ಪರವಾಗಿಲ್ಲ, ನಾನು ಈ ಪ್ರಯೋಗ ಮಾಡೇ ಮಾಡ್ತೀನಿ. ತಾಯಿ, ನೀವು ತಪ್ಪು ಮಾಡ್ತಾ ಇದ್ದೀರ. ನೀವು ತಿಳಿದಿರೋದೇ ಸರಿ ಅಂದ್ಕೊಂಡು ಇಷ್ಟೊಂದು ಹಠ ಮಾಡೋದು ಒಳ್ಳೆಯದಲ್ಲ. ನಾನೆಲ್ಲಿ ಹಠ ಹಿಡ್ದಿದ್ದೀನಿ ಭಟ್ರೆ? ಗುರುಗಳು ಹೇಳಿದ್ದನ್ನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಬೇಡ ಸತ್ಯಮ್ಮ. ನೈತಿಕ ಹಠ ಒಳ್ಳೆಯದಲ್ಲ.